ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಷಾ ರವಿ ಕ್ರಿಯೇಷನ್ಸ್. ನಾನಿಲ್ಲಿ ಇವತ್ತು ಒಂದು ಮಾಡಲ್ ಫ್ರಾಕ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು 8ರಿಂದ 9 ವರ್ಷದ ಮಗುವಿಗಾಗುವಂಥ ಫ್ರಾಕ್ ಇದು. ಇಲ್ಲಿ ನಾನು ಒರಿಜಿನಲ್ ಫ್ಯಾಬ್ರಿಕ್ ಬಂದು 3 ಮೀಟರ್ ತೊಗೊಂಡಿದ್ದೀನಿ. ಹಾಗೆ ಲೈನಿಂಗ್ ಬಂದು 3 ಮೀಟರ್ ತೊಗೊಂಡಿದ್ದೀನಿ. ಮತ್ತು ಬಾಡಿ ಪಾರ್ಟಿಗೆ ಬಂದು ನಾನಿಲ್ಲಿ 1 ಮೀಟರ್ ಒರಿಜಿನಲ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಮತ್ತು ಲೈನಿಂಗು ಅಷ್ಟೇ 1 ಮೀಟರ್ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಫೆಪ್ಲಾ ಡಿಸೈನ್ ಮಾಡೋದರಿಂದ ನಾನಿಲ್ಲಿ ಇದು ಆ ಡಿಸೈನ್ಗೆ ನಾನಿಲ್ಲಿ 1/2 ಮೀಟರ್ ತೊಗೊಂಡಿದ್ದೀನಿ. ಈಗ ಬಾಡಿ ಪಾರ್ಟ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಈ ಲೈನಿಂಗ್ ಕ್ಲಾತನ್ನು ಐರನ್ ಮಾಡಿಕೊಂಡು ನೀಟಾಗಿ ಈ ಥರ ಇಟ್ಕೊಂಡಿದ್ದೀನಿ. ಈಗ 2 ಫೋಲ್ಡ್ ಮಾಡಿಕೊಂಡು ಈ ಥರ ಇನ್ನೂ ಒಂದು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಆ ಫೋಲ್ಡಿಂಗ್ಸ್ ಎಲ್ಲ ನಮ್ಮ ಕಡೆ ಬರಬೇಕು, ಓಪನ್ಸ್ ಎಲ್ಲ ಮತ್ತು ಆಪೋಸಿಟ್ ಸೈಡಲ್ಲಿರಬೇಕು. ಈಗ ಈ ಥರ ನೀಟಾಗೆಲ್ಲ 4 ಫೋಲ್ಡೂ ನೀಟಾಗಿ ಲೆವೆಲ್ ಮಾಡ್ಕೊಳ್ಬೇಕು. ನಾವು ಫ್ರಂಟ್ ಮತ್ತು ಬ್ಯಾಕ್ ನಾವು ಬಾಡಿ ಕಟ್ಟಿಂಗ್ನ ಒಂದೇ ಸಲ ಕಟ್ ಮಾಡ್ತಾ ಇರೋದ್ರಿಂದ ನಾವು ಅದನ್ನು ನೀಟಾಗಿ ಲೆವೆಲ್ ಮಾಡ್ಕೊಳ್ಬೇಕು. ಈಗ ಈ ಒಂದು ಬಾಡಿ ಪಾರ್ಟಿಗೆ ನಾನಿಲ್ಲಿ ಫುಲ್ ಲೆಂತ್ ಬಂದು ಈ ಮಗುಗೆ ನಾನು 42 ತೊಗೊಂಡಿದ್ದೀನಿ. ಲೆಹೆಂಗಾ ಮತ್ತು ಬಾಡಿ ಪಾರ್ಟು ಫುಲ್ಲು ಸೇರಿಸಿ ನಾನು 42 ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಬಾಡಿಗೆ ಈಗ 12 ತೊಗೊಳ್ತಾ ಇದ್ದೀನಿ. ಪ್ಲಸ್ ಖರ್ಚಿಗೆಲ್ಲ ಸೇರಿಸಿ ನಾನೊಂದು 13 ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ 13ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸೈಡ್ ಮುಂದೆಗೆ ನಾನಿಲ್ಲಿ ಇನ್ನೂ ಒಂದು ಸಲ 13 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾವು ಕೆಳಗಡೆ ನಮಗೆ ಎಕ್ಸ್ಟ್ರಾಗಳೆಲ್ಲ ಬರ್ದಿರೋ ಥರ ನಾವು ಇಲ್ಲಿ ಆಲ್ರೆಡಿ ಒಂದು ಮಾರ್ಕ್ ಮಾಡ್ಕೊಬೇಕು. ಆದರೆ ನನಗಿಲ್ಲಿ ಅಂಚು ಬಂದಿರೋದ್ರೆ ನಾನು ಮಾರ್ಕ್ ಮಾಡ್ಕೊಂಡಿಲ್ಲ. ನಿಮ್ಗೆ ಅಂಚು ಬಂದಿಲ್ಲ ಅಂತಂದರೆ ಮಾರ್ಕ್ ಮಾಡಿಕೊಂಡು ಆಮೇಲೆ 13 ಇಂಚಸ್ಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನಿಲ್ಲಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಈ ಫುಲ್ ಶೋಲ್ಡರ್ ನಾನು ಬೋಟ್ ನೆಕ್ ಇಡ್ತಾ ಇರೋದ್ರಿಂದ ನಾನಿಲ್ಲಿ ಇವ್ರಿಗೆ ಶೋಲ್ಡರ್ ಲೆಂತ್ ಬಂದು ಫುಲ್ಲು ನಾನು 12 ತೊಗೊಂಡಿದ್ದೀನಿ. 12 ಇಂಚಸ್ ಇದೆ ಅವ್ರಿಗೆ. ಆ 12ಅಲ್ಲಿ ಅರ್ಧ ಅಂತಂದರೆ ನಾನು 6 ಇಂಚಸ್ ಇಡ್ತಾ ಇದ್ದೀನಿ. ಮತ್ತು ಕೆಳಗಡೆ ಇಲ್ಲಿ ನಾವು ಅದೇ ಲೆಂತನೇ ನಾವು 6 ಇಡಬೇಕಾಗುತ್ತೆ. ಇಲ್ಲಿ ಚಿಕ್ಕ ಮಕ್ಕಳಾಗಿರೋದ್ರಿಂದ ನಾನು 1/2 ಇಂಚ್ ಕಡಿಮೆ ಮಾಡಿಕೊಂಡು 5.5 ಇಡ್ತಾ ಇದ್ದೀನಿ. ಈ ಥರ ನಾನು ಇಲ್ಲಿ 5.5 ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾವು ಶೋಲ್ಡರ್ಗೆ ಇಲ್ಲಿ 6 ಇಂಚಸ್ ಏನು ಇಟ್ಟಿರ್ತೀರೋ ಅದೇ ಲೆಂತನೇ ಇಲ್ಲಿ ಕೆಳಗಡೆಗೆ ನಾವು ಇದೇ ಥರ ಅದೇ ಅಳತೆನೇ ನಾವು ಇಲ್ಲಿ ಇಡಬೇಕಾಗುತ್ತೆ. ನಾನಿಲ್ಲಿ 6 ಇಟ್ಕೊಂಡಿದ್ದೆ ಮತ್ತು ನಾನಿಲ್ಲಿ 6ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಹತ್ರ ನಾನು ಅದೇ ಇದನ್ನೇ 6ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಒಂದು ಮಾರ್ಕ್ ಮಾಡ್ಕೊಬೇಕು. ಮತ್ತು ಈಗ ಇಲ್ಲಿ ಒಂದು ಲೈನ್ ಈ ಥರ ಒಂದು ಮಾರ್ಕ್ ಮಾಡ್ಕೊಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇದು ಈಗ ಬಾಕ್ಸ್ ಬರುತ್ತೆ. ಈಗ ನೆಕ್ಸ್ಟ್ ನಾನಿಲ್ಲಿ ಇವ್ರಿಗೆ ಚೆಸ್ಟ್ ಲೂಸ್ ಬಂದು ನಾನು ಚೆಸ್ಟ್ ಲೂಸ್ ತೊಗೊತಾ ಇದ್ದೀನಿ. ನಾನಿಲ್ಲಿ ಚೆಸ್ಟ್ ಲೂಸ್ ತೊಗೊಳ್ತಾ ಇದ್ದೀನಿ. ಚೆಸ್ಟ್ ಲೂಸ್ ಬಂದು ಇವರಿಗೆ ಇಲ್ಲಿ 26 ಇದೆ. 26ಅಲ್ಲಿ 4ನೇ ಭಾಗ ಅಂತಂದರೆ 6.5 ಆಗುತ್ತೆ. ನಾನು 6.5 ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಖರ್ಚಿಗೆ ಅಂತ 2 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಅಳತೆನೇ ನಾನು ಮತ್ತೆ ಕೆಳಗಡೆ ನಾನು ಇವ್ರಿಗೆ ಸೊಂಟದ ಅಳತೆ ಇವ್ರ ಚಿಕ್ಕ ಮಕ್ಕಳಿಗೆ, ಹಾಗಾಗಿ ನಾನು ಅವ್ರಿಗೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಇಲ್ಲಿ ಏನು ಅಳತೆ ಇದೆಯೋ ಅದನ್ನೇ ನಾನು ಕೆಳಗಡೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಖರ್ಚಿಗೆ ನಾನು 2 ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ 2 ಪಾಯಿಂಟನ್ನು ಸೇರಿಸ್ಕೊಂಡು ನಾನು ಇಲ್ಲೊಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವಿಲ್ಲಿ ಶೇಪ್ ತೆಗಿಬೇಕು. ಈ ಶೇಪ್ ತೆಗೆಯೋದಕ್ಕೆ ನಾನು 1 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚಿಕ್ಕ ಮಕ್ಕಳಾಗಿರೋದ್ರಿಂದ ಇವರಿಗೆ ನಾನು 1 ಇಂಚ್ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಕೇಲಲ್ಲಿ ನಾನೀಗ ಶೇಪ್ ತಗೊಳ್ತಾ ಇದ್ದೀನಿ. ಈ ಬೇಸಿಕ್ ಕಲಿಯೋರಿಗೆ ಈ ಸ್ಕೇಲ್ ತುಂಬಾ ಈಸಿ ಆಗುತ್ತೆ. ಈಗ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಅದು ನೀಟಾಗಿ ಶೇಪ್ ಬಂದುಬಿಡುತ್ತೆ ಈ ಥರ ಸ್ಕೇಲಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಲ್ಲಿ. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಲೆಂತ್ ಇಲ್ಲಿ ನಾನು ಶೋಲ್ಡರ್ ಲೆಂತ್ ಬಂದು 3 ಪಾಯಿಂಟ್ ತೊಗೊಳ್ತಾ ಇದ್ದೀನಿ. ಈಗ ಇಲ್ಲಿ ನೆಕ್ ವಿಡ್ತ್ ಬಂದು 3 ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಬ್ಯಾಕು ಮತ್ತು ಫ್ರಂಟು
ಲೆಂತ್ ತೊಗೊಳ್ತಾ ಇದ್ದೀನಿ. ಈಗ ನಾನು ಬ್ಯಾಕ್ಗೆ ನಾನಿಲ್ಲಿ 2.5 ಇಡ್ತಾ ಇದ್ದೀನಿ, ಫ್ರಂಟಿಗೆ ನಾನು 3 ಇಟ್ಕೊಳ್ತಾ ಇದ್ದೀನಿ. ಈಗ ಅದೇ 2.5 ಮತ್ತೆ ಅದೇ 3ನ ನಾನಿಲ್ಲಿ ಇನ್ನೊಂದು ಸಲ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ಗೆ ನಾನಿಲ್ಲಿ 2.5 ಇಟ್ಕೊಳ್ತಾ ಇದ್ದೀನಿ, ಫ್ರಂಟಿಗೆ ನಾನಿಲ್ಲಿ 3 ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡು ನಾನೀಗ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಈ ಕಡೆ ಒಂದು ಆ ಕಡೆ ಒಂದು ಲೈನ್ ಹಾಕ್ಕೊಂಡಿದ್ದಾದಮೇಲೆ ಈಗ ಬಾಕ್ಸ್ ಟೈಪು ನಾನು ಈ ಥರ ಮಾಡಿಕೊಂಡೆ. ಈಗ ಈ ಥರ ಸ್ಕೇಲ್ ತೊಗೊಂಡು ನಾನಿಲ್ಲಿ ರೌಂಡ್ ನೆಕ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟು ಮತ್ತು ಬ್ಯಾಕು ಎರಡಕ್ಕೂ ನಾನಿಲ್ಲಿ ಒಂದೇ ಸಲ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನೀಗ ಇಲ್ಲಿ ಇದು ಶೋಲ್ಡರ್ ನಮಗೆ ಮಗುಗೆ ಈ ಥರ ನಾನಿಲ್ಲಿ ಬೋಟ್ ನೆಕ್ ಇಟ್ಕೊಂಡಿರೋದ್ರಿಂದ ಅದು ಸ್ವಲ್ಪ ಕೆಳಗಡೆ ಹಿಂಗೆ ಎಳೆದಂಗೆ ಆಗುತ್ತೆ. ಅಲ್ಲಿಗೆ ಒಂದು 1/2 ಇಂಚ್ ನಾನಿಲ್ಲಿ ಡೌನ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಡೌನ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇಲ್ಲಿ ಡಾಟ್ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಖರ್ಚಿನ ಬಿಟ್ಟು ಇಲ್ಲಿ ಈ ಫ್ರಂಟಿಂದ ನಾನು ಇಲ್ಲಿ ತೊಗೊಂಡು ಇದರಲ್ಲಿ ಅರ್ಥ ಮಾಡಿಕೊಂಡು ಈ ಥರ ಒಂದು ಮಾರ್ಕ್ ಮಾಡಿಕೊಂಡೆ. ಇಲ್ಲಿ ಡಾಟ್ಗೆ ನಾನು 3.5 ಇಡ್ತಾ ಇದ್ದೀನಿ. ಈ ಥರ 3.5 ಇಟ್ಟು ಒಂದು ಮಾರ್ಕ್ ಮಾಡಿಕೊಂಡೆ. ಈಗ 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಒಂದು 1/2 ಇಂಚು ಮತ್ತು ಈ ಕಡೆ ಒಂದು 1/2 ಇಂಚು ಮಾರ್ಕ್ ಮಾಡಿಕೊಂಡು ಈಗ ಇಲ್ಲೊಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1/2 ಇಂಚ್ ಕಡೆ ಇದೆ ಅಲ್ವಾ, ಅಲ್ಲಿನೂ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಲೈನ್ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದು ಆ ಕಡೆ ಮಾರ್ಕ್ ಬೀಳುತ್ತೆ. ಅಥವಾ ನಮಗೆ ಕೈಯಲ್ಲಿ ಅದು ಇದಾಗಲಿಲ್ಲ ಅಂದರೆ ಈ ಥರ ಸಿಸರಲ್ಲಿ ಒಂದು ಗಟ್ಟಿಯಾಗಿ ಈ ಥರ ಒಂದು ಮಾರ್ಕ್ ಮಾಡಿಕೊಂಡ್ರೆ ಆ ಕಡೆ ನೀಟಾಗಿ ಮಾರ್ಕ್ ಬಿದ್ದಿರುತ್ತೆ. ಈಗ ನಾವಿಲ್ಲಿ ಫ್ರಾಕಿಗೆ ನಾವು ಇದು ಬಾಡಿ ಪಾರ್ಟನ್ನು ಅಟ್ಯಾಚ್ ಮಾಡೋದ್ರಿಂದ ಅದು ಕೆಳಗಡೆಗೆ ಈ ಥರ ಎಳೆದಂಗೆ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿಂದ 1/2 ಇಂಚು ಇಲ್ಲಿ ನಾನು ಡೌನ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟಾರ್ಟಿಂಗಿಂದ ನಾವು ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಟ್ಕೊಳ್ಬೇಕು. ಈಗ ಎಕ್ಸ್ಟ್ರಾ ನಾನು ಇಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇದೆಲ್ಲ ಫುಲ್ಲು ಬಾಡಿ ಈಗ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಕಟ್ಟಿಂಗ್ ಆಗಿದೆ. ಈ ಥರ ಕಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನಾವೀಗ ಫ್ರಂಟು ಮತ್ತು ಬ್ಯಾಕ್ ಅಂತ ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. ಈಗ ನಮಗೆ ಫ್ರಂಟಲ್ಲಿ ನಾವು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ. ಬ್ಯಾಕಲ್ಲಿ ನಮಗೆ ಯಾವುದೇ ರೀತಿ ಆಲ್ಟ್ರೇಷನ್ ಏನೂ ಇರೋದಿಲ್ಲ. ಈಗ ನಾನಿಲ್ಲಿ ಫ್ರಂಟಲ್ಲಿ ಹತ್ರ ನಾನು ಸ್ವಲ್ಪ ಶೇಪ್ ತೆಗಿಬೇಕು ಮತ್ತು ನೆಕ್ ಹತ್ರ ನಾನು ಶೇಪ್ ತೆಗಿಬೇಕಾಗಿದೆ. ಹಾಗಾಗಿ ಮೊದಲಿಗೆ ನಾನಿಲ್ಲಿ ಆರ್ಮ್ ಹೋಲ್ ಹತ್ರ ಒಂದು ಸ್ವಲ್ಪ 1/2 ಇಂಚಷ್ಟು ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಈ ಥರ ಡೌನ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಈ ಕಡೆ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನಿಲ್ಲಿ ಆಲ್ರೆಡಿ ನಾವಿಲ್ಲಿ ಫ್ರಂಟಿಗೆ ನಾನಿಲ್ಲಿ ಶೇಪ್ ತೆಗ್ದಿದ್ದೀನಿ. ಈಗ ನಾನು ಇದನ್ನು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೂ ಅಷ್ಟೇ ನಾನಿಲ್ಲಿ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲಿಗೆ ನೋಡಿಕೊಂಡು ಈಗ ಒಂದು ಸ್ವಲ್ಪನೇ ನಾನಿಲ್ಲಿ ನಿಧಾನವಾಗಿ ಇಲ್ಲಿ ಕಟ್ ಮಾಡ್ಕೊಳ್ಬೇಕು. ಈ ಥರ ಇಲ್ಲಿ ಚಿಕ್ಕ ಮಕ್ಕಳಾಗಿರೋದ್ರಿಂದ ನಾನಿಲ್ಲಿ ಒಂದು ಸ್ವಲ್ಪ ಶೇಪ್ ತೆಗ್ದಿದ್ದೀನಿ. ಈ ಥರ ಶೇಪ್ ತೆಗೆದು ಕಟ್ ಮಾಡ್ಕೊಳ್ಬೇಕು. ಈಗ ಇದು ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇಲ್ಲಿ ಎಕ್ಸ್ಟ್ರಾ ಇನ್ನು ಸ್ವಲ್ಪ ಇದನ್ನು ನಾನು ತೆಗೆದೆ. ಈಗ ಇದನ್ನು ಒರಿಜಿನಲ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಈ ಒರಿಜಿನಲ್ ಫ್ಯಾಬ್ರಿಕ್ನ ನಾವು ಈ ಥರ ಇಟ್ಕೊಂಬಿಟ್ಟು ಈಗ ಈ ಥರ ಆಪೋಸಿಟ್ ಇದರಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. 1/2 ಇಂಚ್ ಬಿಟ್ಟು ನಾವಿಲ್ಲಿ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕಟ್ಟಿಂಗ್ ತೋರಿಸಿಲ್ಲ, ಈಗ ನೀವು ತೋರಿಸಿದ್ದೀನಿ ನಾನು ಈ ಥರ. ಇದನ್ನು ನೀಟಾಗಿ ನೀವು ಒಂದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಒರಿಜಿನಲ್. ಈಗ ನಾನಿಲ್ಲಿ ಲೆಹಂಗಾ ಪಾರ್ಟಿಗೆ ನಾನಿಲ್ಲಿ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಲೆಹಂಗಾಗೆ ನಾನಿಲ್ಲಿ 3 ಮೀಟರ್ ತೊಗೊಂಡಿದ್ನವ ಅಲ್ವಾ, ನಾನಿಲ್ಲಿ 1.5 ಮೀಟರ್ ಸಪ್ರೇಟಾಗಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನನಗಿಲ್ಲಿ ಲೆಹಂಗಾ ಸ್ಟಿಚ್ ಮಾಡಬೇಕಾದ್ರೆ ಫ್ರಂಟು ಮತ್ತು ಬ್ಯಾಕ್ ಸೈಡ್ ಎರಡೂ ಸ್ಟಿಚ್ ಮಾಡೋದ್ರಿಂದ ನಾನು ಈ ಥರ ಸಪ್ರೇಟಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಫುಲ್ಲು ಲೆಂತ್ ಬಂದು 42 ತೊಗೊಂಡಿದ್ದೆ. ಬಾಡಿಗೆ ಆಲ್ರೆಡಿ ನಾನು 12 ಇಂಚಸ್ ತೊಗೊಂಡಿದ್ದೀನಿ. ನಾನೀಗ ಇಲ್ಲಿ ಲೆಹಂಗಾಗೆ ನಾನು 30 ಇಂಚಸ್ ತೊಗೊಳ್ತಾ ಇದ್ದೀನಿ. 1/2 ಇಂಚ್ ಖರ್ಚಿಗೆ ಅಂತ 30.5 ತೊಗೊಳ್ತಾ ಇದ್ದೀನಿ. ಮತ್ತು ನನಗಿಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರೋದ್ರಿಂದ
ಮತ್ತು ಮಕ್ಕಳು ಬೇಗ ಬೆಳೀತಾರೆ ಅವ್ರಿಗೆ ಮತ್ತು ಇದೆಲ್ಲ ಚಿಕ್ಕದಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಅದನ್ನು ಫೋಲ್ಡ್ ಮಾಡಿ ಹಾಗೆ ಸ್ಟಿಚ್ ಮಾಡೋಣ ಅಂತ ನಾನಿಲ್ಲಿ 10 ಇಂಚಸ್ಸು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ಈ ಥರ ಮಾರ್ಕ್ ಮಾಡಿಕೊಂಡೆ. ಈ ಥರ ಮಾರ್ಕ್ ಮಾಡ್ಕೊಂಡು ಮತ್ತು ನಾನು ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ. ಅದಕ್ಕೋಸ್ಕರ ಈಗ ನಾನು ಲೈನಿಂಗೂ ಅಷ್ಟೇ, ಇಲ್ಲಿ ಲೈನಿಂಗ್ ಅಷ್ಟೇ 3 ಮೀಟರ್ ತೊಗೊಂಡಿದ್ನಲ್ವ, ಇದನ್ನು ನಾನು 1.5 ಮೀಟರ್ ಇದನ್ನು ಅಷ್ಟೇ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಅಷ್ಟೇ ನಾನಿಲ್ಲಿ ಫ್ಯಾಬ್ರಿಕ್ ಸ್ವಲ್ಪ ಮೈನ್ ಫ್ಯಾಬ್ರಿಕ್ಗನ್ನು ನಾವು ಲೈನಿಂಗ್ ಇಲ್ಲಿ ನಾವು ಕಡಿಮೆ ಇಂಚಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಈಗ ನಾನಿಲ್ಲಿ ನನ್ನ ಸ್ಟಿಚ್ ಮಾರ್ಕ್ ಮಾಡ್ಕೊಂಡಿರೋದು ಇದು ಇಲ್ಲಿಗೆ, ಮತ್ತು ನಾನು ಇನ್ನು ಎಕ್ಸ್ಟ್ರಾ ಇಟ್ಟಿರೋದ್ರಿಂದ ನನಗೆ ಲೈನಿಂಗ್ ಪೀಸು ಅಷ್ಟೇ ಎಕ್ಸ್ಟ್ರಾ ಬರ್ತಾ ಇದೆ. ನಮಗೆ ಬೇಕು ಅಂದರೆ ಕಟ್ ಮಾಡ್ಕೊಬೋದು, ಬೇಡ ಅಂದರೆ ಅದೇ ಥರನೇ ನಾವು ಇಲ್ಲಿ ಮೈನ್ ಫ್ಯಾಬ್ರಿಕ್ ಸ್ಟಿಚ್ ಮಾಡ್ತೀರಲ್ವ, ಫೋಲ್ಡ್ ಮಾಡಿ ಇದನ್ನು ಅಷ್ಟೇ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡ್ಬೋದು. ಈಗ ನಾನಿಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ. ಈಗ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನನಗೀಗ ಇಲ್ಲಿ ಮೇಯ್ನ್ ಎಕ್ಸ್ಟ್ರಾ ಇಷ್ಟು ಬಂದಿದೆ ಅಷ್ಟೇ ನನಗೆ. ಈಗ ನಾನು ಅದನ್ನು ಕಟ್ ಮಾಡ್ಕೊಳ್ತೀನಿ. ನಿಮಗಿದನ್ನು ಇನ್ನೂ ದೊಡ್ಡ ಮಕ್ಕಳಿಗೆ ಅಂತಂದಲ್ಲಿ ನಾವು ಇದನ್ನು ಕಟ್ ಮಾಡಿರೋದನ್ನ ಬೇಕಾದ್ರೆ ಕೆಳಗಡೆ ನಾವು ಸ್ಟಿಚ್ ಮಾಡ್ಕೊಳ್ಬೋದು, ಹಾಗೆ ಲೆಂತ್ ಇನ್ನೂ ಉದ್ದ ಆಗುತ್ತೆ. ಆವಾಗ ನಾನಿಲ್ಲಿ ಚಿಕ್ಕ ಮಕ್ಕಳಿಗೆ ಕಟ್ ಮಾಡೋದ್ರಿಂದ ನಾನಿಲ್ಲಿ ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಇದ್ರದ್ದು ಕಟ್ಟಿಂಗ್ ಆಗಿದೆ. ನೆಕ್ಸ್ಟ್ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನೀಗ. ಸ್ಟಿಚಿಂಗ್ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನೀಗ. ಈ ಕಟ್ಟಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ಈ ಕಟ್ಟಿಂಗ್ ಮಾಡಿರೋದು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು, ಮತ್ತು ನನಗಿನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಹಾಕೋದಕ್ಕೆ ನನಗೆ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.